ಹಾಯ್, ನಾನು ಹರ್ಷ ಫ್ರಮ್ ಕನ್ನಡ ವಿಲರ್ಸ್. ನಾನಿವತ್ತು ಬಂದಿದ್ದೀನಿ ಬ್ಯಾಂಗ್ಳೂರಿನ ದಿ ಆಟೋ ಶೋ 4th ಎಡಿಷನ್ 2025. ಇದು ಪ್ಯಾಲೇಸ್ ಗ್ರೌಂಡ್ಸ್ ನಲ್ಲಿ ನಡೀತಾ ಇದೆ. ಈ ಒಂದು ಆಟೋ ಶೋ ಯಾಕೆ ನಡೆಯುತ್ತೆ ಅಂದ್ರೆ, ಇಯರ್ ಎಂಡ್ ಆಯ್ತು, 2025 ಮುಗಿತಾ ಬಂತು. ನಿಮಗೆ ಗಾಡಿಗಳು ತಗೊಳಕ್ಕೆ ಇಷ್ಟ ಇರ್ಬೋದು, ಅಥವಾ ಪ್ಲಾನ್ ಮಾಡ್ತಿರ್ಬೋದು, ಮತ್ತೆ ಯಾವ ಗಾಡಿ ತಗೋಬೇಕು ಅಂತ ಕನ್ಫ್ಯೂಷನ್ ಇರ್ಬೋದು, ಕಾರ್ ಆಗ್ಲಿ ಬೈಕ್ ಆಗ್ಲಿ. ಸೊ ನಿಮಗೆ ಒಂದು ಎಲ್ಲಾ ಬ್ರ್ಯಾಂಡಿನ ಕಾರ್ಗಳಾಗ್ಲಿ ಬೈಕ್ಗಳಾಗ್ಲಿ ಒಂದೇ ರೂಫ್ ಕೆಳಗಡೆ ಸಿಗುವಂತ ಜಾಗನೇ ಆಟೋ ಶೋ. ನಿಮಗೆ ಕಾರ್ ತಗೊಳ್ಳೋವಂತ ಅಥವಾ ಬೈಕ್ ತಗೊಳ್ಳೋವಂತ ಏನಾರ ಪ್ಲಾನ್ಸ್ ಇದ್ರೆ ನಿಮ್ಗೆ ಈಸಿ ಆಗುತ್ತೆ. ಸೊ ಆಟೋ ಶೋನಲ್ಲಿ ಎಲ್ಲಾವುದು ಒಂದೇ ಕಡೆ ನೋಡ್ಬೋದು. ಇಯರ್ ಎಂಡ್ ಆಫರ್ಸ್ ಜಾಸ್ತಿನೇ ಸಿಗುತ್ತೆ. ಸೊ ಲೆಟ್ಸ್ ಚೆಕ್ಔಟ್ ಒಳಗಡೆ ಏನೇನಿದೆ ಅಂತ ನೋಡೋಣ. ಏನೇನ್ ಸ್ಟಾಲ್ಸ್ ಹಾಕಿದ್ದಾರೆ, ಯಾವ್ಯಾವ ಕಂಪ್ನಿ ಬಂದಿದೆ, ಸೊ ಯಾವ್ಯಾವ ಕಾರ್ ಮತ್ತೆ ಬೈಕ್ಸ್ ಇಲ್ಲಿದೆ. ಸೊ ಪ್ರತಿಯೊಂದು ಸ್ಟಾಲ್ನು ವಿಸಿಟ್ ಮಾಡೋಣ. ಸೊ ಒಳಗಡೆ ಹೋಗ್ತಾ ಇದೀವಿ. ಆಲ್ರೆಡಿ ನಾನು ವಿಸಿಟರ್ ಸೆಕ್ಷನ್ ಅಲ್ಲಿ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡೆ. ಸೊ ಈ ತರ ಪ್ಯಾಂಟ್ ಕೊಡ್ತಾರೆ ವಿಸಿಟರ್ ರಿಜಿಸ್ಟ್ರೇಷನ್ಗೆ. ಸೊ ಒಳಗಡೆ ಹೋಗೋಣ. ಇನಾಗ್ರೇಷನ್ ಆಕ್ಚುಲಿ 10:30 ಆಯ್ತು. ಅವಾಗಲೇ ಒಳಗಡೆ ಬರ್ತಿದ್ದಂಗೆ ನಮಗೆ ನೆಕ್ಸಾ ಬ್ಲೂ ಕಲರ್ ಏನಿದೆ ಆ ಕಾರ್ಗಳು ಕಾಣಿಸ್ತಾ ಇದೆ ಒಂದೊಂದಾಗಿ. ಸೊ ಮಾರುತಿ ಸುಜುಕಿಯ ನೆಕ್ಸಾ ಲೈನಪ್ ನಲ್ಲಿ ಬರುವಂತಹ ಜಿಮ್ನಿ ಇದೆ. ಆಕ್ಚುಲಿ ಸಸ್ತಾ ಎಸ್ ಯು ವಿ, ಅದು 4-wheel ಡ್ರೈವ್. ನೆಕ್ಸ್ಟ್ ಗ್ರ್ಯಾಂಡ್ ವಿಟಾರಾ ಇದೆ, ಒಂದು ಲಕ್ಸುರಿಯಸ್ ಎಸ್ ಯು ವಿ. ನೆಕ್ಸ್ಟ್ ಫ್ರಾಂಕ್ಸ್ ಇದೆ, ಇದು ಕೂಡ ಸಬ್ 4 ಮೀಟರ್ ಎಸ್ ಯು ವಿ. ಸೊ ಈ 3 ಕಾರು ನಮಗೆ ಮಾರುತಿ ಸುಜುಕಿಲಿ ನೋಡಕ್ ಸಿಗ್ತಾ ಇದೆ. ಸೊ ಲೆಫ್ಟ್ ಸೈಡ್ ಇಂದ ಚೆಕ್ ಮಾಡ್ತಾ ಹೋಗೋಣ ಇನ್ನು ಯಾವ ಸ್ಟಾಲ್ಸ್ ಇದೆ ಅಂತ. ನಮಗೆ ನೆಕ್ಸ್ಟ್ ಸಿಗೋದೇನೆ ಹ್ಯುಂಡೈ ಅವರ ಸ್ಟಾಲ್. ಸೊ ಹ್ಯುಂಡೈ ಅಲ್ಲಿ ನಾನು ಆಕ್ಚುಲಿ ವೆಯ್ಟ್ ಮಾಡ್ತಾ ಇದ್ದು ಹ್ಯುಂಡೈ ವೆನ್ಯೂಗೋಸ್ಕರ. ಹೊಸದಾಗಿ ಫೇಸ್ ಲಿಫ್ಟ್ ಬಂದಿದೆ. ಇದರಲ್ಲಿ ಎನ್ಲೈನ್ ಕೂಡ ಇದೆ, ನಾರ್ಮಲ್ ಕೂಡ ಇದೆ. ಸೊ ವೆನ್ಯೂ, ಸೊ ಇದು ಅಪ್ಡೇಟೆಡ್ ಕಂಪ್ಲೀಟ್ಲಿ. ನಾನು ವಾಕ್ ಅರೌಂಡ್ ರಿವ್ಯೂ ಮಾಡ್ಬೇಕು ಅಂತ ಇದ್ದೀನಿ. ಸೊ ಕ್ರೆಟಾ ಬಂದಿದೆ, ನಂತರ ವೆನ್ಯೂ ಎನ್ಲೈನ್ ಇದೆ, ವೆನ್ಯೂ ಇದೆ. ಸೊ 3 ಹ್ಯುಂಡೈ ಸ್ಟಾಲ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ನಾವಿಲ್ಲಿ KTM ಲೈನಪ್ ನೋಡಬಹುದು. ಆಕ್ಚುಲಿ 65cc ಇಂದ ಹಿಡಿದು 890cc ವರೆಗೂ ಲೈನಪ್ ಮಾಡಿದ್ದಾರೆ. ನೆಕ್ಸ್ಟ್ ಡ್ಯೂಕ್ 160 ಇದೆ, ನಂತರ ಇಲ್ಲಿ ಡ್ಯೂಕ್ 250 ಇದೆ, ನೆಕ್ಸ್ಟ್ ಅಡ್ವೆಂಚರ್ 390 ಇದೆ, ಅಡ್ವೆಂಚರ್ 890 ಇದೆ. ಸೊ ಎರಡು ಕೂಡ ಎಷ್ಟು ಬಲ್ಕಿಯಾಗಿ ಕಾಣಿಸ್ತಾ ಇದೆ ನೋಡಿ. ಆಕ್ಚುಲಿ 890 ಮುಂದೆ 390 ತುಂಬಾನೇ ಚಿಕ್ಕದಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಒಂದು ಲಕ್ಸುರಿಯಸ್ ಸ್ಪೇಸ್ಗೆ ಬಂದಿದೀವಿ ನಾವು ಸ್ಟಾಲ್. ಆಕ್ಚುಲಿ ಈ ಸ್ಟಾಲ್ ಬಂದು ಟೊಯೋಟಾದವ್ರದ್ದು. ಟೊಯೋಟಾ ಕ್ಯಾಮ್ರಿ ಹೈಬ್ರಿಡ್ ಇದೆ ಇಲ್ಲಿ. ನಾರ್ಮಲ್ ಒಂದು ಸೆಡಾನ್ ಗಿಂತನೂ ತುಂಬಾನೇ ಉದ್ದ ಇದೆ. ಸೊ ವೀಲ್ಸ್ ನೋಡಬಹುದು, ಕಂಪ್ಲೀಟ್ಲಿ ಡೈಮಂಡ್ ಕಟ್ ಅಲಾಯ್ ವೀಲ್ಸ್. ಸೊ ಹೈಬ್ರಿಡ್ ಗಾಡಿ ಇದು. ನೆಕ್ಸ್ಟ್ ನಾವಿಲ್ಲಿ ಟೊಯೋಟಾದ ವೆಲ್ಫೈರ್ ನೋಡಬಹುದು. ಸೊ ಈ ವೆಲ್ಫೈರ್ ಬಂದು ಒಂದು ಲಕ್ಸುರಿಯಸ್ ಗಾಡಿ. ಸೊ ಟೊಯೋಟಾದು 2 ಹೈಯರ್ ಅಂಡ್ ಲಕ್ಸುರಿ ಕಾರ್ಸ್ ನ ನಾವಿಲ್ಲಿ ನೋಡಾಯ್ತು. ನೆಕ್ಸ್ಟ್ ಬರೋದೆ ನಮ್ಮ ಇನೋವಾ, ಸೊ ಹೈ ರೈಡರ್, ಗ್ಲಾನ್ಸಾ, ಈ ರೀತಿಯ ಮತ್ತೆ ಟೈಸರ್. ಸೊ ಈ ವೆಹಿಕಲ್ಸ್. ಸೊ ಇನೋವಾ ಕ್ರಿಸ್ಟಾ ಇಲ್ಲಿದೆ, ಸೊ ಲೇಟೆಸ್ಟ್. ಅದಾದ ನಂತರ ಇನೋವಾ ಹೈ ಕ್ರಾಸ್ ಇದೆ, ಇದು ಒಂದು ಹೈಬ್ರಿಡ್ ಅಲ್ಲಿ ಸಿಗುತ್ತೆ ನಮಗೆ. ಟೊಯೋಟಾದ ಅರ್ಬನ್ ಕ್ರೂಸರ್ ಹೈ ರೈಡರ್, ಇದು ಮಾರುತಿ ಸುಜುಕಿ ಜೊತೆ ಟೈಅಪ್ ಆಗಿ ಮಾಡಿರುವಂತಹ ಕಾರ್. ಇದು ಗ್ರ್ಯಾಂಡ್ ವಿಟಾರಾ ತರನೇ ಇರುತ್ತೆ ಇದು. ನಂತರ ಇಲ್ಲಿ ಅರ್ಬನ್ ಕ್ರೂಸರ್ ಟೈಸರ್ ಇದೆ. ಸೊ ಇದು ಆಲ್ಮೋಸ್ಟ್ ಸೇಮ್ ಲೈಕ್ ಮಾರುತಿ ಸುಜುಕಿಯ ಫ್ರಾಂಕ್ಸ್. ಸೊ ಸೇಮ್ ಟು ಸೇಮ್ ಇರುತ್ತೆ, ನೋಡ್ಬೋದು. ಸೊ ಟಾಪ್ ಅಂಡ್ ನಿಲ್ಸಿದ್ದಾರೆ. ಇದರಲ್ಲಿ ಟರ್ಬೋ ಇಂಜಿನ್, 1 ಲೀಟರ್ ಟರ್ಬೋ ಇಂಜಿನ್, 1.2 ಲೀಟರ್ ನ್ಯಾಚುರಲ್ ಆಸ್ಪಿರೇಟೆಡ್ ಇಂಜಿನ್ 4 ಸಿಲಿಂಡರ್ ಬರುತ್ತೆ. ಟರ್ಬೋ ಇಂಜಿನ್ ಅಲ್ಲಿ 3 ಸಿಲಿಂಡರ್ ಬರುತ್ತೆ. ಸೊ ಅರ್ಬನ್ ಕ್ರೂಸರ್ ಹೈ ರೈಡರ್ ನಲ್ಲೂ ನಮಗೆ ಕಂಪ್ಲೀಟ್ಲಿ ಹೈಯರ್ ಎಂಡ್ ನಿಲ್ಸಿರೋದು. ಇದು ಹೈಬ್ರಿಡ್, ಫುಲ್ ಹೈಬ್ರಿಡ್, ಸ್ಟ್ರಾಂಗ್ ಹೈಬ್ರಿಡ್ ಅಂತ ಹೇಳ್ತಾರೆ. 27 kmpl ಏನೋ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಕ್ಚುಲಿ ಇದು ಟೊಯೋಟಾದ ಗ್ಲಾನ್ಸಾ, ಸೊ ನಥಿಂಗ್ ಬಟ್ ಬಲೆನೋ, ಮಾರುತಿ ಸುಜುಕಿ ಅವರು. ಸೊ ಟೊಯೋಟಾ ಸ್ಟಾಲ್ ಕಂಪ್ಲೀಟ್ಲಿ ಇಲ್ಲಿಂದ ಅಲ್ಲಿ ತನಕ ಇದೆ ಟೊಯೋಟಾ ಸ್ಟಾಲು. ಸೊ ನೆಕ್ಸ್ಟ್ ಬರೋದೆ ನಮಗೆ ಕಿಯಾ ಸ್ಟಾಲ್. ಸೊ ರೈಟ್ ಸೈಡ್ ಅಲ್ಲಿ ಕಿಯಾ ಸ್ಟಾಲ್ ಇದೆ. ಕಿಯಾ ಸ್ಟಾಲ್ ಅಲ್ಲಿ ಫಸ್ಟ್ ಸಾನೆಟ್, ಸೆಲ್ಟೋಸ್ ಮತ್ತೆ ಕಿಯಾ ಕ್ಯಾರೆನ್ಸ್ ಕ್ಲಾವಿಸ್ ಲೇಟೆಸ್ಟ್ ರಿಲೀಸ್. ಇನ್ನು ಸಿರೋಸ್ ಅವೆಲ್ಲ ಬಂದಿಲ್ಲ. ಸೊ ಸಾನೆಟ್ ಬಂದು ನಮಗೆ 1.2 ಲೀಟರ್ ನ್ಯಾಚುರಲ್ ಆಸ್ಪಿರೇಟೆಡ್, 1.5 ಲೀಟರ್ ಡೀಸೆಲ್, 1 ಲೀಟರ್ ಟರ್ಬೋ, ಮತ್ತೆ 7 DCT. ಸೊ ಈ ಎಲ್ಲ ಆಪ್ಷನ್ ಇಂಜಿನ್ ಆಪ್ಷನ್ಸ್ ಅಲ್ಲಿ ಬರುತ್ತೆ. ಸಬ್ 4 ಮೀಟರ್ ಕಾಂಪ್ಯಾಕ್ಟ್ ಎಸ್ ಯು ವಿ ಇದು. ಸೊ ನೆಕ್ಸ್ಟ್ ನಾವು ಸೆಲ್ಟೋಸ್ ನ ನೋಡಬಹುದು. ಸೊ ಈ ಒಂದು ಕಾರ್ ಏನಿದೆ ಇದು ಗ್ರ್ಯಾಂಡ್ ವಿಟಾರಾ ಮತ್ತೆ ಕ್ರೆಟಾ. ಸೊ ಆ ಒಂದು ಸೆಗ್ಮೆಂಟ್ ನಲ್ಲಿ ಬರುತ್ತೆ. 4.3 ಮೀಟರ್ಸ್ ಲೆಂತ್ ಇರುತ್ತೆ ಇದು. ಸೊ ಇದು ಸಬ್ 4 ಮೀಟರ್ ಆದ್ರೆ ಸಾನೆಟ್, ಮತ್ತೆ ಅದಕ್ಕಿಂತ ಜಾಸ್ತಿ ಆದ್ರೆ 4.3. ಇದ್ರ ಮಿಡ್ಲಲ್ಲಿ ಮತ್ತೆ ಸಿರೋಸ್ ಕೂಡ ಇದೆ. ಸೊ ಅದು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕಿಯಾ ಕ್ಯಾರೆನ್ಸ್ ಕ್ಲಾವಿಸ್. ಆಕ್ಚುಲಿ ಇದು ಹಾಸನದಲ್ಲಿ ಲಾಂಚ್ ಇವೆಂಟ್ಗೆ ಹೋಗಿದ್ವಿ ನಾವು, ಕಿಯಾ ಕ್ಯಾರೆನ್ಸ್ ಕ್ಲಾವಿಸ್. ಸೊ ಒಂದು ಪ್ರೀಮಿಯಂ ಸೆಗ್ಮೆಂಟ್ ನಲ್ಲಿ 7 ಸೀಟರ್ ಸೆಗ್ಮೆಂಟ್ ನಲ್ಲಿ ಬರುವಂತಹ ಕಾರ್ ಇದು. ಇದ್ರದ್ದು ಕಂಪ್ಲೀಟ್ ರಿವ್ಯೂ ವಿಡಿಯೋ ನಾವು ಆಲ್ರೆಡಿ ನಮ್ಮ ಚಾನಲ್ ಅಲ್ಲಿ ಹಾಕಿರ್ತೀವಿ. ಮೇಲ್ಗಡೆ ಕಾಣಿಸ್ತಾ ಇರುವಂತಹ ಐ ಬಟನ್ ನ ಕ್ಲಿಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ರಿವ್ಯೂ ವಿಡಿಯೋ ಕಾಣಿಸುತ್ತೆ. ಸೊ ಇದು ಕಂಪ್ಲೀಟ್ ಆಗಿ ಕಿಯಾ ಸ್ಟಾಲ್. ಹಂಗೆ ರೈಟ್ ಸೈಡ್ ಬಂದ್ರೆ ಸೊ ಬೈಕ್ಸ್ ಕೂಡ ಇದೆ. ಸೊ ಆ ಕಡೆ KTM ಸ್ಟಾಲ್ ನೋಡಿದ್ವಿ, ಆ ಕಡೆ ಕೀವೆ ಇದೆ, ಮೋಟೋಮಾರಿನಿ ಇದೆ, ಬೆನೆಲಿ ಇದೆ. ಆಕ್ಚುಲಿ ಇಂಡಿಯಾದಲ್ಲಿ ಎಲ್ಲಾವುದು ಕೂಡ ಟೈಅಪ್ ಆಗಿ ನಮಗೆ ಸೇಲ್ ಮಾಡೋದ್ರಲ್ಲಾಗಲಿ ಸೇಲ್ಸ್ ಅಲ್ಲೆಲ್ಲ ಕಂಪ್ಲೀಟ್ ಟೈಅಪ್ ಆಗಿದೆ. ಸೊ ಇಲ್ಲಿ ನಿಂತಿರೋದು ಬೆನೆಲಿ TRK 500X. ಆಕ್ಚುಲಿ ಇದು 502X ಅಂತಾರೆ. ಇದು 502 ನಾರ್ಮಲ್. ಸೊ 502 ನಲ್ಲಿ ಏನಂದ್ರೆ ಅಡ್ವೆಂಚರ್ ಟೂರಿಂಗ್, ಬಟ್ ಇದರಲ್ಲಿ ಅಡ್ವೆಂಚರ್ ಟೂರಿಂಗ್ ವಿತ್ ಆಫ್ ರೋಡಿಂಗ್ ಕೂಡ ಮಾಡ್ಬೋದು. ಯಾಕಂದ್ರೆ ಕ್ರಾಸ್ ಪೋಕ್ಡ್ ವೀಲ್ಸ್ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಬೆನೆಲಿ TRK 502X ಇದು ವೇರಿಯಂಟ್. ಸೊ ರೈಟ್ ಸೈಡ್ ಅಲ್ಲಿ ಇದು ಆಕ್ಚುಲಿ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಇದು ಸ್ವಲ್ಪ ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಕಮ್ಮಿ ಇದೆ. ಮತ್ತೆ ಫ್ರಂಟ್ ವೀಲ್ ನ ಸಹ ನೋಡಬಹುದು.
ಆ್ಯಕ್ಚುಲಿ 17 ಇಂಚ್ ಇದೆ, ಇದು 19 ಇಂಚ್ ಬರ್ಬೋದು ಇದು. ಸೊ ಎರಡೂ ಕೂಡ ನಮಗೆ 500 cc ಅಂತ ಅನ್ಸೋದೇ ಇಲ್ಲ. ಆ್ಯಕ್ಚುಲಿ ಇದು ಪ್ಯಾರಲಲ್ ಟ್ವಿನ್ ಇಂಜಿನ್ ಇದು ಬೆನಲ್ಲಿ. ನೆಕ್ಸ್ಟ್ ನಮಗೆ ಮೋಟೋ ಮಾರಿನಿ ಎಕ್ಸ್ಕೇಪ್ 650 ಇದೆ. ಸೊ ಇದರಲ್ಲಿ ನಮಗೆ ಸ್ಪೋಕ್ ವೀಲ್ಸ್ ನೋಡೋಕೆ ಸಿಗ್ತಾ ಇದೆ. ಇದರಲ್ಲೂ ಕೂಡ ಮೋಟೋ ಮಾರಿನಿ ಎಕ್ಸ್ಕೇಪ್ 650 ನಮಗೆ ಅಲಾಯ್ ವೀಲ್ಸ್ ಆಪ್ಷನ್ ಕೂಡ ಇದೆ ಇದರಲ್ಲಿ. ಸೊ ಅದು ಬೇರೆ ವೇರಿಯಂಟ್, ಅದರಲ್ಲಿ ಸ್ವಲ್ಪ ಪ್ರೈಸ್ ಡಿಫ್ರೆನ್ಸ್ ಆಗುತ್ತೆ. ಇದು ಕೂಡ ಪ್ಯಾರಲಲ್ ಟ್ವಿನ್ ಇಂಜಿನ್ ಇದು. ಸೊ ನಂತರ ನಮಗೆ ಕೀವೇ ಅವ್ರದ್ದು ಎರಡು ವೆಹಿಕಲ್ ಕಾಣಿಸ್ತಾ ಇದೆ, SR 125 ಮತ್ತು SR 250. ಸೊ ಎರಡು ವೆಹಿಕಲ್ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ನಮಗೆ ಒಂಥರ ಕೆಫೆ ರೇಸರ್ ಥರನೂ ಕಾಣಿಸುತ್ತೆ, ರೆಟ್ರೋ ಬೈಕ್ ಥರನೂ ಕಾಣಿಸುತ್ತೆ. ಫ್ರಂಟ್ ವೀಲ್ ನೋಡಿದ್ರೆ ಅಡ್ವೆಂಚರ್ ಕೂಡ ಮಾಡೋ ಥರ ಕಾಣಿಸುತ್ತೆ, ಎಲ್ಲ ರೀತಿಯೂ ಇದೆ. ಬಟ್ ಇದು ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟ್, ಇದು ತುಂಬ ಯಾರು ಇಷ್ಟಪಡ್ತಾರೋ ಅವ್ರು ಮಾತ್ರ ತಗೊಳ್ಳೋವಂಥ ಒಂದು ಸೆಗ್ಮೆಂಟ್ ಇದು. ಆ್ಯಕ್ಚುಲಿ BYD ಅವ್ರದ್ದು ಸ್ಟಾಲ್ ಸಿಕ್ತು ನನಗೆ. ಎರಡು ವೆಹಿಕಲ್ಸ್ ನಿಲ್ಲಿಸಿದ್ದಾರೆ, BYD Sea Lion 7 ಮತ್ತು BYD Atto 3. ಸೊ ಎರಡು ವೇರಿಯಂಟ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಈ ಒಂದು BYD Sea Lion 7 ಏನಿದೆ, ಇದು 567 ಕಿಲೋಮೀಟರ್ಸ್ IDC ರೇಂಜ್ನ ಇದು ಕೊಡ್ತಿದ್ದಾರೆ. 82.56 kWh ಬ್ಯಾಟ್ರಿ ಕೆಪಾಸಿಟಿ. ಸೊ ನೆಕ್ಸ್ಟ್ ನಾವು ಒಂದು ಯೂನಿಕ್ ಆದಂತಹ ಒಂದು ಸ್ಟಾಲ್ಗೆ ಬಂದಿದ್ದೀವಿ. ಇದು ಬಂದು ಹೈಡ್ರೋ ಕಾರ್ಟ್ ಅಂತ ಈ ಒಂದು ಕಂಪ್ನಿ ನೇಮ್. ಸೊ ಕಂಪ್ಲೀಟ್ ಆಗಿ EV ವೆಹಿಕಲ್ಸ್ ಟಾಟಾದು ನಮಗೆ ಪಂಚ್ EV ಕಾಣಿಸ್ತಾ ಇದೆ, ಆ್ಯಕ್ಚುಲಿ ಸಫಾರಿ. ನೆಕ್ಸ್ಟ್ ಬಂದು ಹ್ಯಾರಿಯರ್ EV. ಆ್ಯಕ್ಚುಲಿ ಇದು 4 ವೀಲ್ ಡ್ರೈವ್ QWD ಅಂತ ಕರೀತಾರೆ ಇದನ್ನ, ಹ್ಯಾರಿಯರ್ EVನ. 21.5 lakhs ಎಕ್ಸ್-ಶೋರೂಮಿಂದ ಸ್ಟಾರ್ಟ್ ಆಗುತ್ತೆ ಇದು. ಸೊ ಹ್ಯಾರಿಯರ್ EV ಕಂಪ್ಲೀಟ್ಲಿ. ನೆಕ್ಸ್ಟ್ ಬಂದು ನಮಗೆ ಆ್ಯಕ್ಚುಲಿ ರೇಂಜ್ ರೋವರ್, ಆ್ಯಕ್ಚುಲಿ ನನ್ನ ಫೇವ್ರೆಟ್ ಬ್ರ್ಯಾಂಡ್ ವೆಹಿಕಲ್. ಓಕೆ, ನೆಕ್ಸ್ಟ್ ಬಂದು ಫೋಕ್ಸ್ ವ್ಯಾಗನ್ ಅವ್ರದ್ದು ಸ್ಟಾಲ್ ಇದೆ. ಸೊ ಫೋಕ್ಸ್ ವ್ಯಾಗನಲ್ಲಿ ನಮಗೆ ಇಲ್ಲಿ ಟೈಗನ್ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇಲ್ಲಿ ವರ್ಚಸ್ ಕಾಣಿಸ್ತಾ ಇದೆ, ಒನ್ ಆಫ್ ದಿ ಹೈ ಗ್ರೌಂಡ್ ಕ್ಲಿಯರೆನ್ಸ್ ಇರುವಂತಹ ಸೆಡಾನ್ ಕಾರ್ ಇದೆ ಆ್ಯಕ್ಚುಲಿ ವರ್ಚಸ್. ನೆಕ್ಸ್ಟ್ ಇದು ಆ್ಯಕ್ಚುಲಿ ಇದು GT ವೇರಿಯಂಟ್ ಟೈಗನ್ ಫೋಕ್ಸ್ ವ್ಯಾಗನ್ನ. ನಂತರ ಫೋಕ್ಸ್ ವ್ಯಾಗನ್ ಅವ್ರದ್ದು ಸ್ಟಾಲ್ ನೋಡಿದ ತಕ್ಷಣ ನಮಗೆ ಕಾಣಿಸೋದು ಸುಜುಕಿ ಸ್ಟಾಲ್. ಸೊ ಸುಜುಕಿ ಸ್ಟಾಲಲ್ಲಿ ನಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಅವನಿಸ್ ಇದೆ, ಇದು ಒಂದು ಆಕ್ಸೆಸ್ ಇದೆ, ಬರ್ಗ್ಮನ್ ಇದೆ, ಮತ್ತು ಜಿಕ್ಸರ್ SF ಕಾಣಿಸ್ತಾ ಇದೆ. ಇನ್ನೂ ತುಂಬ ಮಾಡೆಲ್ಗಳಿದ್ದಾವೆ, ಜಿಕ್ಸರ್ ಇದೆ, ಅದು ಬಿಟ್ಟರೆ V-Strom 250, ಇನ್ನೂ ತುಂಬ ದೊಡ್ಡ ಮಾಡೆಲ್ಸ್ಗಳೆಲ್ಲ ಇದ್ದಾವೆ. ಸೊ ಸುಜುಕಿ ಸ್ಟಾಲ್ ಆದ ತಕ್ಷಣ ನಮಗೆ ಬೀಮ್ ಸ್ಟಾಲ್ ಕಾಣುತ್ತೆ. ಸೊ ಬೀಮ್ ಅನ್ನೋದು ಇದು ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಸ್ಟಾರ್ಟಪ್. ಆ್ಯಕ್ಚುಲಿ ಒಳ್ಳೊಳ್ಳೆ ವೆಹಿಕಲ್ಸ್ ಇದಾವೆ, BL3 1.0, 2.0 ಆ್ಯಂಡ್ 3.0. ಸೊ 3 ವೆಹಿಕಲ್ ಇದೆ ಇದರಲ್ಲಿ. 3 ಕೂಡ ಸೇಮ್ ಬ್ಯಾಟ್ರಿ ಪ್ಯಾಕಪ್ ಮತ್ತು ಸೇಮ್ ಮೋಟಾರ್ ಕೆಪಾಸಿಟಿ ಬರುತ್ತೆ ಇದರಲ್ಲಿ. ಸೊ 3 ವೆಹಿಕಲ್ನ ಕಂಪ್ಲೀಟ್ಲಿ ಒಂದು ಡೆಡಿಕೇಟೆಡ್ ವಿಡಿಯೋ ಮೇಲ್ಗಡೆ ಕಾಣಿಸ್ತಾ ಇರುವಂಥ ಐ ಬಟನಲ್ಲಿ ನಿಮಗೆ ಸಿಗುತ್ತೆ. ಸೊ ನೋಡ್ಬೋದು, ಕಂಪ್ಲೀಟ್ ರಿವ್ಯೂ ವಿಡಿಯೋಸ್ 3 ಮಾಡಿದ್ದೀನಿ ವಿತ್ ಎಕ್ಸ್ಪ್ಲನೇಷನ್ಸ್ ಎಲ್ಲದೂ ಇದೆ. ಸೊ ಅದನ್ನು ಸಪ್ರೇಟ್ ವಿಡಿಯೋದಲ್ಲಿ ನೋಡಿ. ಸೊ ಜಸ್ಟ್ ಓವರ್ ವ್ಯೂ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ನಮಗೆ ಕಾಣಿಸೋದೆ ರಿನಾಲ್ಟ್ ಸ್ಟಾಲ್. ಸೊ ರಿನಾಲ್ಟ್ ಸ್ಟಾಲ್ನಲ್ಲಿ ನಮಗೆ ಟ್ರೈಬರ್ ಇದೆ, ಕ್ವಿಡ್ ಇದೆ, ಮತ್ತು ಕೈಗರ್ ಇದೆ. ಕೈಗರ್ ಮತ್ತು ಟ್ರೈಬರ್ ಎರಡು ಕೂಡ ಫೇಸ್ ಲಿಫ್ಟ್ ಲಾಂಚ್ ಆಗಿದೆ. ಆ್ಯಕ್ಚುಲಿ ಫೇಸ್ ಲಿಫ್ಟ್ ನೋಡ್ಬೋದು, ಫ್ರಂಟ್ ಗ್ರಿಲ್ ಚೇಂಜಸ್ ಆಗಿದೆ, ಮತ್ತು ಫಾಗ್ ಲೈಟ್ ಪ್ಲೇಸಸ್ ಚೇಂಜ್ ಆಗಿದೆ. ಸೊ ಸಿಲ್ವರ್ ಕ್ಲೈಡಿಂಗ್ ಕೊಟ್ಟಿದ್ದಾರೆ. ನಂತರ ಇಲ್ಲಿ ವೀಲ್ಸ್ ಏನು ನೋಡ್ತಾ ಇದೀವಿ, ಅದು ಆ್ಯಕ್ಚುಲಿ ಅಲಾಯ್ ವೀಲ್ಸ್ ಥರ ಕಾಣಿಸುತ್ತೆ, ಅದು ಅಲಾಯ್ ವೀಲ್ಸ್ ಅಲ್ಲ. ಅದಾದ ನಂತರ ಒಳಗೆ ಇಂಟೀರಿಯರ್ಸ್ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಅಫೋರ್ಡಬಲ್ 7 ಸೀಟರ್ ಕಾರ್ ಇದು ಇಂಡಿಯಾದಲ್ಲಿ. ಡಿಕೆಟ್ ಸ್ಟೇರಿಂಗ್ ವೀಲ್, ಮತ್ತು ಸ್ಕ್ರೀನ್ ಕೊಟ್ಟಿದ್ದಾರೆ, ಮತ್ತು ಪುಷ್ ಬಟನ್ ಸ್ಟಾರ್ಟ್ ಸ್ಟಾಪ್ ಕೊಟ್ಟಿದ್ದಾರೆ, ಮತ್ತು ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಸಹ ಕೆಳಗಡೆ ನೋಡ್ಬೋದು. ಇದು ಸ್ಪೀಡೋಮೀಟರ್ ಏನಿದೆ ಇದು ಕಂಪ್ಲೀಟ್ಲಿ ಕೈಗರಿಂದನೇ ತೆಗೆದು ಹಾಕಿದ್ದಾರೆ. ಲೈಕ್ ಕಂಪ್ಲೀಟ್ಲಿ ನಮಗೆ ಸ್ಕ್ರೀನ್ ಇದು. ಸೊ ಕೈಗರ್ ಇದು ಫೇಸ್ ಲಿಫ್ಟ್ ಬಂದಿದೆ. ಆ್ಯಕ್ಚುಲಿ ಫ್ರಂಟಲ್ಲಿ ಸಿಲ್ವರ್ ಕ್ಲಾಡಿಂಗ್ ನೋಡ್ಬೋದು, ಫಾಗ್ ಲೈಟ್ ಲೊಕೇಶನ್ ಚೇಂಜ್ ಆಗಿದೆ, ಮತ್ತು ಟ್ರೈ ಬೀಮ್ ಹೆಡ್ಲೈಟ್ಸ್ LED ಹೆಡ್ಲೈಟ್ಸ್ ಕೊಟ್ಟಿದ್ದಾರೆ. ಜೊತೆಗೆ ಮೇಲ್ಗಡೆ ಇಂಡಿಕೇಟರ್ಸ್ ಅಂಡ್ DRL ಇದೆ, ಮತ್ತು ಕ್ರೋಮ್ ಸ್ಟ್ರಿಪ್ ಏನಿದೆ ಇದು ಹೊಸದಾಗಿ ಮಾಡಿದ್ದಾರೆ. ಈ ಒಂದು ಕ್ರೋಮ್ ಸ್ಟ್ರಿಪ್ನ ಹೊಸದಾಗಿ ಚೆನ್ನಾಗಿ ಕಾಣಿಸ್ತಿದೆ. ಮತ್ತು ಈ ಒಂದು ಬಾನೆಟ್ ಏನಿದೆ ಇದು ಸ್ಕೂಪ್ಡ್ ಔಟ್ ಆಗಿದೆ. ಅದ ನಂತರ ಸೈಡಿಂದ ನೋಡೋದಾದ್ರೆ ಇದರಲ್ಲಿ ನಮಗೆ ವೀಲ್ಸ್, ಅಲಾಯ್ ವೀಲ್ಸ್ನ ನೋಡ್ಬೋದು, ಮತ್ತು 360 ಡಿಗ್ರಿ ಕ್ಯಾಮ್ರಾ ಇದೆ. ಆ್ಯಕ್ಚುಲಿ ನಿಸಾನ್ ಮ್ಯಾಗ್ನೈಟಲ್ಲಿ ಬರ್ತಿತ್ತು, ಅದನ್ನು ಇವಾಗ ಕೈಗಾರಲ್ಲೂ ಕೂಡ ಕೊಡ್ತಾ ಇದ್ದಾರೆ. ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ನಮಗೆ ಸ್ಕೋಡಾ ಲೈನಪ್ ಕಾಣಿಸುತ್ತೆ, ಕುಶಾಕ್ ಇದೆ, ಸ್ಕೋಡಾ ಕೈಲಾಕ್ ಇದೆ. ಆ್ಯಕ್ಚುಲಿ ಇದು ಸಬ್ 4 ಮೀಟರ್ SUV ಸೆಗ್ಮೆಂಟ್ನಲ್ಲಿ ಬರುತ್ತೆ ಸ್ಕೋಡಾ ಕೈಲಾಕ್. ಆ್ಯಕ್ಚುಲಿ ನಾನು ಫಸ್ಟ್ ಟೈಮು ಹತ್ತಿರದಿಂದ ನೋಡ್ತಿರೋದು, ರೋಡಲ್ಲಿ ನೋಡಿದ್ದೆ. ಬಾನೆಟ್ ಸ್ಟೈಲ್ ನೋಡ್ಬೋದು, ಇದು ಆ್ಯಕ್ಚುಲಿ ಸ್ಕೂಪ್ಡ್ ಔಟ್ ಆಗಿದೆ ಬಾನೆಟ್. ನಂತರ ಒಳ್ಳೆ ಲುಕ್ಸ್ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಸಬ್ 4 ಮೀಟರ್ ಆದ್ರೂ ಪ್ರೈಸು ಕೂಡ ಕಮ್ಮಿನೇ ಇದೆ, ಕಾಂಪಿಟೇಟಿವ್ ಪ್ರೈಸಲ್ಲಿ ಇಟ್ಟಿದ್ದಾರೆ. ಈಗಲೂ ಕೂಡ GST 2.0 ಬಂದಾದ್ಮೇಲಂತೂ ಇನ್ನೂ ಕಮ್ಮಿ ಆಗಿದೆ ಪ್ರೈಸು. ಸೊ ಗಾಡಿ ನೋಡೋದಕ್ಕೆ ಈ ರೀತಿ ಕಾಣಿಸುತ್ತೆ. ಸೊ ಟಾಪ್ ಎಂಡ್ ಇದು ಆ್ಯಕ್ಚುಲಿ. ನೆಕ್ಸ್ಟ್ ಬಂದು ಸ್ಕೋಡಾ ಸ್ಲಾವಿಯಾ ಇದೆ. ಸ್ಕೋಡಾ ಸ್ಲಾವಿಯಾ ಬಂದು ಇದು ವರ್ಚಸ್ ಥರ ಲೈಕ್ ಸೆಡಾನ್ ಕಾರ್, ಒಳ್ಳೆ ಹೈ ಗ್ರೌಂಡ್ ಕ್ಲಿಯರೆನ್ಸ್ ಇರುವಂಥ ಸೆಡಾನ್ ಕಾರ್. ನೆಕ್ಸ್ಟ್ ಇದು ಬಂದು ಸೇಮ್ ಕುಶಾಕ್, ಅಲ್ಲಿ ನಿಂತಿರೋದೇ ಇಲ್ಲ, ಬಟ್ ರೆಡ್ ಕಲರ್. ಮತ್ತು ಕೈಲಾಕ್ ಇದು ಆ್ಯಕ್ಚುಲಿ ಕೈಲಾಕ್ ರಿಲೀಸ್ ಆದಾಗ ಇದೇ ಕಲರ್ ಬಿಟ್ಟಿದ್ದು ನಮಗೆ, ಗ್ರೀನ್ ಕಲರು.
ಸೊ ಆ ಒಂದು ಕಲರ್ ನೋಡ್ತಾ ಇದೀವಿ. ಹೆಡ್ಲೈಟು ಸೂಪರ್ ಆಗಿ ಕಾಣಿಸ್ತಾ ಇದೆ. ಸ್ಕೋಡಾ ಕ್ರಿಸ್ಟಲ್ ಲೈಟಿಂಗ್ ಅಂತ ಬರ್ತಿದೆ. ಅದರ ಮೇಲ್ಗಡೆ DRLs. ಆಮೇಲೆ ಇದು ಆಕ್ಚುಲಿ 17 ಇಂಚ್ ಅಲಾಯ್ ವೀಲ್ಸ್ ಬರುತ್ತೆ ಅನ್ಕೋತೀನಿ. ಎಸ್, 17 ಇಂಚ್ ಅಲಾಯ್ ವೀಲ್ಸ್ ಇದು. ನಾರ್ಮಲ್ ಆಕ್ಚುಲಿ ಈ ಸೆಗ್ಮೆಂಟ್ ನಲ್ಲಿ ಬೇರೆ ಕಾರ್ಗಳಲ್ಲಿ ಆಲ್ಮೋಸ್ಟ್ 16 ಇಂಚ್ ಬರುತ್ತೆ. ಇದು ಮತ್ತೆ XUV 3XO ನಲ್ಲಿ ನಮಗೆ 17 ಇಂಚ್ ಬರುತ್ತೆ. ಮತ್ತೆ ಬಿಲ್ಡ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ಇದು ಒಳ್ಳೆ ಗಟ್ಟಿಯಾಗಿದೆ ಕಾರು. ಸೊ ಕಾಣಿಸುತ್ತೆ, ಇಂಟೀರಿಯರ್ಸ್ ಸೂಪರ್ ಆಗಿದೆ. ಇಲ್ಲಿ ಕೆಲವೊಂದು ಅಸೆಸರೀಸ್ ಸ್ಟಾಲ್ ಇದೆ, ಲೈಟ್ಸ್ ಮತ್ತೆ ಹಾರ್ನ್. ಸೊ ಆ ರೀತಿಯಾಗಿ ಸಪರೇಟ್ ಡೆಡಿಕೇಟೆಡ್ ಸ್ಟಾಲ್ಸ್ ಇದೆ. ಸೊ ನೆಕ್ಸ್ಟ್ ಸ್ಟಾಲ್ ಬಂದು ಇದು ಡೇಜಾವು ಕಂಪ್ನಿದು ಎಲೆಕ್ಟ್ರಿಕ್ ವೆಹಿಕಲ್ಸ್ ಲೈನ್ ಅಪ್. ಇದು ಗ್ಲೈಡ್ ಅಂತಿದೆ, ಜಿನ್ RS ಮಾಡೆಲ್ ಇದೆ, TV, ನೆಕ್ಸ್ಟ್ X ಇದೆ. ಸೊ ಸುಮಾರು ಬೈಕ್ಗಳಿದಾವೆ. ಅಲ್ಲೊಂದು ಲೈಟ್ಸ್ ನೋಡ್ಬೋದು, ಇಲ್ಲೆಲ್ಲ ಕಲರ್ ಲೈಟ್ಸ್ ನೋಡ್ಬೋದು. ತುಂಬಾ ಡಿಫ್ರೆಂಟ್ ಶೇಪ್ಸ್ ಇದೆ, ಬಟ್ ಒಂದೊಂದಕ್ಕೆ ಯೂಸ್ ಆಗುತ್ತೆ. ಆಕ್ಚುಲಿ ಒಂದೊಂದು ಪರ್ಪೋಸಿಗೆ ಯೂಸ್ ಆಗುತ್ತೆ. ಇದು ಆಕ್ಚುಲಿ 3 ವೀಲ್ ಇದು ಆಕ್ಚುಲಿ ಗಾಡಿ. ಫ್ರಂಟಲ್ಲಿ ಒಬ್ಬರು ಕೂತ್ಕೋಬೋದು, ಬ್ಯಾಕಲ್ಲಿ ಒಬ್ಬರು ಕೂತ್ಕೋಬೋದು. ಬಟ್ ಬ್ಯಾಲೆನ್ಸಿಂಗ್ ತೊಂದರೆ ಆಗಲ್ಲ. ಬ್ಯಾಲೆನ್ಸಿಂಗ್ ಇಷ್ಟದಲ್ಲಿ ಏನು ತೊಂದರೆ ಆಗಲ್ಲ. ಸೊ 3 ವೀಲ್ ಗಾಡಿ ಇದು. 2 ವೀಲರ್ ಗಾಡಿ. ಒಂಥರ ದೊಡ್ಡದಾಗಿ ಕಾಣಿಸ್ತಾ ಇದೆ ಆಕ್ಚುಲಿ. ಫ್ರಂಟಿನ ಸುಸ್ಕಿ ಬರ್ಗ್ಮನ್ ತರ ಕಾಣಿಸ್ತಾ ಇದೆ. ಬಟ್ ಹೆಡ್ಲೈಟ್ ತುಂಬಾ ಕೆಳಗಡೆ ಆಯ್ತು ಅನ್ಕೋತೀನಿ, ಸ್ವಲ್ಪ ಮೇಲ್ಗಡೆ ಕೊಡಬೇಕಾಗಿತ್ತು. ನೆಕ್ಸ್ಟ್ ಪಕ್ಕೆಲೋದು ಕಂಪ್ಲೀಟ್ ಆಗಿ ಒಂದು ಡೆಡಿಕೇಟೆಡ್ ಸ್ಟಾಲ್ ಇದೆ ಇಲ್ಲಿ. ಪಕ್ಕೆಲೋದು ಇಂಜಿನ್ ಆಯಿಲ್ಸ್ ಎಲ್ಲ ಸಿಗುತ್ತೆ ಇದರಲ್ಲಿ. ಸೊ ಎವ್ರಿ ಗ್ರೇಡ್ ಅವೈಲಬಲ್ ಅಂತ ಅನ್ಕೋತೀನಿ. ಇವೆಲ್ಲ ಡುಕಾಟಿ ಗಾಡಿ ಅವರೇ ನಿಲ್ಸಿದ್ದಾರೆ. ಪಕ್ಕೆಲೋ ಬ್ರ್ಯಾಂಡ್ದು ಇಂಜಿನ್ ಆಯಿಲ್ಸ್ ಇದು ಕಂಪ್ಲೀಟ್ಲಿ. ಗ್ರೇಡ್ಸ್ ವೈಸು ನಾವು ನೋಡ್ಬೋದು ಯಾವ್ಯಾವ ಗ್ರೇಡ್ ಸಿಗುತ್ತೆ ಅಂತ. ಸೊ ಎಲ್ಲ ಗ್ರೇಡ್ಸ್ ಸಿಗುತ್ತೆ ನಮಗೆ. ಸೊ ಬಂದು ಚೆಕ್ ಮಾಡ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ಕೆಲವೊಂದು ವಿಂಟೇಜ್ ಗಾಡಿಗಳ ತರ ನಿಲ್ಸಿದ್ದಾರೆ. ಕೈನೆಟಿಕ್ ನೋವಾ ಅಂತ ಇದೆ, 135 ಅಂತ. ಯಾವುದು ಅವೆಂಜರ್, ಆಕ್ಚುಲಿ ಅವೆಂಜರ್ ಗಾಡಿ ಇದು. ಇಂಟರ್ಸೆಪ್ಟರ್ ಗಾಡಿ ಇದ್ದಂಗಿದೆ. RC ಕಾರ್ ಕಲೆಕ್ಷನ್ಸ್ ಎಲ್ಲ ಇಟ್ಟಿದ್ದಾರೆ. ಸ್ಕೇಲ್ ಮಾಡೆಲ್ ಕಲೆಕ್ಷನ್ಸ್ ಕ್ಲಬ್ ಅಂತ. ಓಕೆ, ಇದು ಪ್ಯಾಷನ್ ಇಂದ ಕಲೆಕ್ಟ್ ಮಾಡ್ತಿದಾರಂತೆ. ರೇಂಜ್ ರೋವರ್ ಇದೆ, ಲ್ಯಾಂಬೋ ಇದೆ. ನೆಕ್ಸ್ಟ್ ಸ್ಟಾಲ್ ಬಂದು ಸಿಟ್ರಾಯಿನ್, ಫ್ರೆಂಚ್ ಕಂಪನಿ, ಫ್ರೆಂಚ್ ಕಾರ್ ಮೇಕರ್ ಸಿಟ್ರಾಯಿನ್ ಕಂಪನಿ. ನಾವಿಲ್ಲಿ ನೋಡ್ತಾ ಇರ್ಬೋದು. ಇದು ಆ್ಯಕ್ಚುಲಿ ಮಾರ್ಕ್ ಸುಜುಕಿ ಇಗ್ನಿಸ್ ಕಾಂಪಿಟೇಟರ್ C3X ಅಂತ. ಇದು ಫಸ್ಟ್ ಸಿಟ್ರಾಯಿನ್ C3 ಅಂತ ಇತ್ತು. C3X ಮಾಡಿದ್ದಾರೆ ಇವಾಗ. ಆ್ಯಕ್ಚುಲಿ ಬಸಾಲ್ಟ್ ಎಕ್ಸು ಬಿಟ್ಟಿದ್ದಾರೆ. ಆಮೇಲೆ C3 ಆ್ಯಕ್ಚುಲಿ ಏರ್ ಕ್ರಾಸ್ ಎಕ್ಸ್ನು ಬಿಟ್ಟಿದ್ದಾರೆ ಇವಾಗ ಲೇಟೆಸ್ಟ್ ಆಗಿ. ಏರ್ ಕ್ರಾಸ್ ಎಕ್ಸ್ ಇಲ್ಲಿ ಇಲ್ಲ, ಬಟ್ ನಮಗೆ C3X ಇದೆ, ಜೊತೆಗೆ ಬಸಾಲ್ಟ್ ಎಕ್ಸ್ ಇದೆ. ಬಸಾಲ್ಟ್ ಎಕ್ಸ್ ನೋಡ್ಬೋದು, ಫ್ರಂಟು ಕ್ರೋಮ್ ಸ್ಟ್ರಿಪ್ ನೋಡ್ಬೋದು, ಸಿಟ್ರಾಯಿನ್ ಲೋಗೋ ನೋಡ್ಬೋದು. ಮತ್ತು ಫ್ರಂಟ್ ಓಪನಿಂಗ್ ಮಾತ್ರ ಸೂಪರ್ ಆಗಿ ಕೊಟ್ಟಿದ್ದಾರೆ ದೊಡ್ಡದಾಗಿ. ಲೈಟ್ಸ್ ಕೂಡ ಅಷ್ಟೇ, ಪ್ರೊಜೆಕ್ಟರ್ ಹೆಡ್ ಲೈಟ್ಸ್ ವಿತ್ LED DRLs ಆ್ಯಂಡ್ ಇಂಡಿಕೇಟರ್ಸ್. 360 ಕ್ಯಾಮ್ರಾ ಏನು ಕೊಟ್ಟಿಲ್ಲ, ಬಟ್ ಡೋರ್ ಹ್ಯಾಂಡಲ್ ಸ್ವಲ್ಪ ಓಲ್ಡ್ ಸ್ಕೂಲ್ ಆಯಿತು ಅಂತ ಅನ್ಕೋತೀನಿ. ಸ್ವಲ್ಪ ನ್ಯೂ ಥರ ಕೊಡ್ಬೋದಾಗಿತ್ತು, ಹೊಸ ಥರ. ಬಟ್ ತುಂಬ ಹಳೆ ಥರ ಅನ್ನಿಸ್ತಾ ಇದೆ. ನೆಕ್ಸ್ಟು ಬ್ಯಾಕ್ ಸೈಡಿಂದ ನೋಡೋದಾದರೆ, ಓಕೆ, ಬಸಾಲ್ಟ್ ಎಕ್ಸ್ ಲೋಗೋ ಸಗದಾಗಿ ಕಾಣಿಸ್ತಾ ಇದೆ. ಎಕ್ಸ್ ಅನ್ನೋ ಲೋಗೋ, ಸಿಟ್ರಾಯಿನ್ ಲೋಗೋನೋ ಕಾಣಿಸ್ತಿದೆ. ಪ್ಯೂರ್ ಟೆಕ್ ಅಂತ ಬರ್ತಿದೆ. ಇದರಲ್ಲಿ ಆ್ಯಕ್ಚುಲಿ ಪೆಟ್ರೋಲ್ ಡೀಸೆಲ್ ಎರಡು ಇದೆ ಅಂತ ಅನ್ಕೋತೀನಿ. ಬ್ಯಾಕ್ ಸೈಡ್ 2 ಪಾರ್ಕಿಂಗ್ ಸೆನ್ಸರ್ಸ್ನ ಸಹ ನೋಡ್ಬೋದು. ನೆಕ್ಸ್ಟ್ ನಮಗೆ ಸಿಗೋದು ಜೀಪಿನ ಸ್ಟಾಲ್. ಜೀಪ್ನಲ್ಲಿ ವ್ರ್ಯಾಂಗ್ಲರ್ ರೂಬಿಕಾನ್ ಇದೆ, ಇಲ್ಲಿ ಮೆರಿಡಿಯನ್ ಇದೆ. ಸೊ ಮೆರಿಡಿಯನ್ ಬಂದು ಸೇಮ್ ಒಂದು ಏನು ದೊಡ್ಡದಾಗಿ ಕಾಣಿಸ್ತಾ ಇದೆ ನೋಡಿ, ಫುಲ್ ಫಾರ್ಚುನರ್ ರೇಂಜಿಗೆ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇದು 7 ಸೀಟರು, ಸೊ 7 ಜನ ಕುತ್ಕೊಂಡು ಹೋಗ್ಬೋದು. ಮೆರಿಡಿಯನ್ ಅಂತ ಬ್ಯಾಡ್ಜಿಂಗ್ ನೋಡ್ಬೋದು. ಸೊ ಗಾಡಿ ಚೆನ್ನಾಗಿದೆ ಇದು. ನೆಕ್ಸ್ಟ್ ಬಂದು ಜೀಪ್ ವ್ರ್ಯಾಂಗ್ಲರ್. ಸೊ ಇದರಲ್ಲಿ ವೀಲ್ಸೇ ನೋಡಿ ಏನು ದೊಡ್ಡದಾಗಿ ಕೊಟ್ಟಿದ್ದಾರೆ ಅಂತ ವೀಲ್ಸು. ನೆಕ್ಸ್ಟ್ ನಮಗೆ ಸುಜುಕಿ ಸ್ಟಾಲ್ ಕಾಣಿಸ್ತಾ ಇದೆ. ಓಕೆ, ಜಿಕ್ಸರ್ 250 ನಿಲ್ಸಿದ್ದಾರೆ. ಸೊ ಸುಜುಕಿ ಸ್ಟಾಲ್ನಲ್ಲಿ ಜಿಕ್ಸರ್ 250 ಇದೆ, ವಿ-ಸ್ಟ್ರಾಮ್ 250 ಇದೆ, ಹಯಾಬುಸಾನ ನಿಲ್ಸಿದ್ದಾರೆ. ಇಲ್ಲಿ ದೊಡ್ಡ ಗಾಡಿ ನಿಲ್ಸಿದ್ದಾರೆ, 8R ಇರ್ಬೋದು, ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಬಂದು ಬ್ರಿಕ್ಸ್ಟನ್ ಕಂಪ್ನಿ. ಆ್ಯಕ್ಚುಲಿ ಬ್ರಿಕ್ಸ್ಟನ್ದು ಲೇಟೆಸ್ಟ್ ಒಂದು 600cc ಅಡ್ವೆಂಚರ್ ಗಾಡಿ ಬಿಟ್ಟರು. ಸೊ ಅದೇ ಕಂಪ್ನಿ ಇದು ಬ್ರಿಕ್ಸ್ಟನ್. ಗಾಡಿ ಎಷ್ಟು ಕುಳ್ಳ ಇದೆ, ಬಟ್ ಇಂಜಿನ್ ಅಷ್ಟು ದೊಡ್ಡದು ಅಂತ ಅನ್ನಿಸ್ತಾನೆ ಇಲ್ಲ. ಇದು ಕ್ರಾಸ್ ಫೈರ್ 500 ಇದು ಆ್ಯಕ್ಚುಲಿ 500 ಕ್ರಾಸ್ ಫೈರ್ XC ಇದು. ಸೊ ಕ್ರಾಸ್ ಫೈರ್ XCಗೂ ಕಂಪೇರ್ ಮಾಡಿದ್ರೆ ಹೈ ಮೌಂಟೆಡ್ ಫೆಂಡರ್ ಇದೆ, ನಾವು ನೋಡ್ಬೋದು. ಮತ್ತು ವೀಲ್ ಪ್ಯಾಟರ್ನ್ ಕೂಡ ಚೇಂಜ್ ಆಗಿದೆ. ಕ್ರಾಸ್ ಬಾಕ್ಸ್ ವೀಲ್ಸ್ ನೋಡ್ಬೋದು, ಇದರಲ್ಲಿ ಕ್ರಾಸ್ ಬಾಕ್ಸ್ ವೀಲ್ಸ್ ಇಲ್ಲ. ಬಟ್ ಎರಡರಲ್ಲೂ ಅಷ್ಟೇ ಸೇಮ್ ಇಂಜಿನ್, 500cc ಇಂಜಿನೇ ಕೊಟ್ಟಿದ್ದಾರೆ ಎರಡರಲ್ಲೂ. ಇವೆಲ್ಲ ಬಲ್ಕಿ ಆಗಿದೆ. ಯಾವುದೋ ADV ಸ್ಕೂಟರ್ ಇದೆ ವಿತ್ ABS. ಓಕೆ, ನೆಕ್ಸ್ಟ್ ಬಂದು ಇಂಡಿಯನ್ ಸ್ಟಾಲ್ ಕಾಣಿಸ್ತಾ ಇದೆ. ಇಂಡಿಯನ್ ಬೈಕ್ಸ್ ಮರ್ತೇ ಹೋಗಿದ್ವಿ, ಇಂಡಿಯನ್ ಬೈಕ್ಸು. ಬಟ್ ಇದು ತುಂಬ ರೇರ್ ತೊಗೊಳೋದು, ಅಂದರೆ ತುಂಬ ಈ ಬೈಕ್ ಬಗ್ಗೆ ಟೇಸ್ಟ್ ಇರೋರು ಮಾತ್ರ ತೊಗೊಳ್ಳೋವಂಥ ಗಾಡಿ ಇವು. ಸೊ ಈ ವೆಹಿಕಲ್ಲು
ಗಾಡಿ ಕಲರ್ ಸಗದಾಗಿದೆ, ಏನು ಮ್ಯಾಟ್ ಫಿನಿಶಿಂಗು ಸೂಪರ್ ಆಗಿ ಕಾಣಿಸ್ತಾ ಇದೆ. ಇದು ಕೂಡ ಏನಿದೆ, ಇದು ವಿ ಟ್ವಿನ್ ಇಂಜಿನ್, ಇದು ಏನ್ ಸಕ್ಕದಾಗಿ ಕಾಣಿಸ್ತಾ ಇದೆ ನೋಡಿ, ಬಲ್ಕಿ ಆಗಿದೆ ಗಾಡಿ. ಓಡಿಸ್ಬೇಕಾದ್ರೂ ಫುಲ್ಲು ಕ್ರೂಸಿಂಗ್ ಗಾಡಿ ಇದು ಮೈನ್ ಆಗಿ. ಓಕೆ, ನೆಕ್ಸ್ಟ್ ಬಂದು ರಾಯಲ್ ಎನ್ಫೀಲ್ಡ್ ಸ್ಟಾಲ್. ಸೊ ರಾಯಲ್ ಎನ್ಫೀಲ್ಡಲ್ಲಿ ಸ್ಟಾಲ್ ನೋಡಿದ್ರೆ ಫಸ್ಟ್ ಹಂಟರ್ ನೋಡ್ಬೋದು, ಹೊಸ ಕಲರ್ ಪ್ಯಾಟರ್ನ್ಸ್ ಬಂದಿದ್ದಾವೆ. ಇನ್ನು ಗೊರಿಲ್ಲಾ 450, ಇದು 450cc ಲಿಕ್ವಿಡ್ ಕೂಲ್ಡ್ ಇಂಜಿನ್, 450cc ಸಿಂಗಲ್ ಸಿಲಿಂಡರ್ ಇಂಜಿನ್ ಇದು. ನಂತರ ಮೀಟಿಆರ್ 350 ಇದೆ. ಮೀಟಿಆರ್ 350 ಆ್ಯಕ್ಚುಲಿ ಸ್ವಲ್ಪ ದಿನ ಡಿಸ್ಕಂಟಿನ್ಯೂ ಆಗಿತ್ತು ಅನ್ಕೋತೀನಿ, ಬಟ್ ಇವಾಗ ಬಿಟ್ಟಿದ್ದಾರೆ, ಚೆನ್ನಾಗಿದೆ. ಕ್ರೋಮ್ ಫಿನಿಶಿಂಗು, ಬ್ಯಾಕ್ ಸೈಡಲ್ಲಿ ರೆಸ್ಟ್, ಲೇಟೆಸ್ಟ್ ವಿತ್ LED ಹೆಡ್ಲೈಟ್ ಕೂಡ ಕೊಟ್ಟಿದ್ದಾರೆ. ಓಕೆ, ಗುಡ್. ನೆಕ್ಸ್ಟ್ ಗೋವಾನ್ ಕ್ಲಾಸಿಕ್ 350 ಇದೆ, ಬಟ್ ಯಾವುದು ಕೂಡ 650 ಯಾವುದು ಇಲ್ಲ. ಸೊ ರಾಯಲ್ ಎನ್ಫೀಲ್ಡ್ ಸ್ಟಾಲಲ್ಲಿ 4 ಗಾಡಿ ಇಟ್ಟಿದ್ದಾರೆ. ಇದು ಎನ್ಫೀಲ್ಡ್ ಸ್ಟಾಲ್ ಆದಮೇಲೆ ಆ್ಯಕ್ಚುಲಿ ಸೊ ಏಪ್ರಿಲಿಯೋ ಸ್ಟಾಲಲ್ಲಿ RS 457 ಇದೆ, ಪಿಯಾಗಿಯೋ ವೆಸ್ಪಾ ಇದೆ, ಏಪ್ರಿಲಿಯೋ SR 160 ಏನೋ ಇದೆ. ಸೊ 3 ಗಾಡಿ ಡಿಸ್ಪ್ಲೇಗೆ ಹಾಕಿದ್ದಾರೆ. 457 ಹಾಕಬೇಕಾಗಿತ್ತು. ಇದರಲ್ಲಿ ಟ್ವಿನ್ ಸಿಲಿಂಡರ್ 457cc, ಒಳ್ಳೆ ಸ್ಪೋರ್ಟ್ಸ್ ಬೈಕ್ ಇದು, ಟ್ರ್ಯಾಕ್ ಗಾಡಿ ರೆಡಿ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಬಂದು ನನ್ನ ನೆಚ್ಚಿನ ಹೋಂಡಾ ಒಂದು ರಿಲಯಬಲ್ ಇಂಜಿನ್ಸ್ ಮತ್ತು ಪೆಟ್ರೋಲ್ ಇಂಜಿನ್ಸ್ ಸ್ಪೆಷಲಿಸ್ಟ್. ಹೌದು, ಆ್ಯಕ್ಚುಲಿ ಒಳ್ಳೊಳ್ಳೆ ಪೆಟ್ರೋಲ್ ಗಾಡಿಗಳು, ಒಳ್ಳೊಳ್ಳೆ ರಿಲಯಬಲ್ ಗಾಡಿಗಳು ಆ್ಯಕ್ಚುಲಿ ಒಂದೊಂದು. ಅಮೇಜ್ ಬಂದು 1.2 ಲೀಟರ್ ಪೆಟ್ರೋಲು CVT ಸಿಗುತ್ತೆ, ಜೊತೆಗೆ ಡೀಸೆಲ್ ಕೂಡ ಸಿಗ್ತಾ ಇತ್ತು, ಬಟ್ ಇವಾಗ ಡಿಸ್ಕಂಟಿನ್ಯೂ ಮಾಡಿದ್ದಾರೆ ಅನ್ಕೋತೀನಿ. ಆ್ಯಕ್ಚುಲಿ ಇದರಲ್ಲಿ ಕ್ಯಾಮ್ರಾ ಬೇಸ್ಡ್ ADASನ ಕೂಡ ಇವಾಗ ಅಪ್ಡೇಟ್ ಮಾಡಿದ್ದಾರೆ, ಅಲಾಯ್ ವೀಲ್ಸ್ನ ಸಹ ನೋಡ್ಬೋದು. ನೆಕ್ಸ್ಟ್ ಎಲಿವೇಟ್. ಸೊ ಎಲಿವೇಟ್ ಬಂದು 4.3 ಮೀಟರ್ SUV ಸೆಗ್ಮೆಂಟ್, ಗ್ರ್ಯಾಂಡ್ ವಿಟಾರಾ ಮತ್ತು ಸೆಲ್ಟೋಸ್, ಕ್ರೆಟಾ, ಸೊ ಅದು ಆ ಒಂದು ಸೆಗ್ಮೆಂಟ್ನಲ್ಲಿ ಬರುತ್ತೆ. ಇಲ್ಲಿ ನಿಂತಿರೋದು ADV ಅಂತ ಏನೋ ಸ್ಟಿಕ್ಕರ್ ಎಲ್ಲ ಇದೆ. ಇದು ಆ್ಯಕ್ಚುಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಎಲಿವೇಟ್ ADV ಎಡಿಷನ್ ಬ್ಯಾಡ್ಜಿಂಗ್ನ ನೋಡ್ಬೋದು, ಸ್ಪೆಷಲ್ ಎಡಿಷನ್ ಟೈಪ್ ಇದು. ಇನ್ನು ಹೋಂಡಾ ಸಿಟಿ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಎಷ್ಟು ಜನರೇಷನ್ ಆಯ್ತಿದ್ದು, 6th or 7th ಹೋಂಡಾ ಸಿಟಿ ಜನರೇಷನ್. LED ಹೆಡ್ಲೈಟ್ಸ್ ನೋಡಿ ಏನು ಸೂಪರಾಗಿ ಕಾಣಿಸ್ತಾ ಇದೆ. LED ಹೆಡ್ಲೈಟ್ಸು ಒಂದೊಂದು ಮ್ಯಾಟ್ರಿಕ್ಸ್ LED ಕಂಪ್ಲೀಟಾಗಿ. ಆ್ಯಕ್ಚುಲಿ ಇಷ್ಟು ಲೋ ಬೀಮು, ಇಷ್ಟು ಹೈ ಬೀಮ್ ಏನೋ ವರ್ಕ್ ಆಗುತ್ತೆ ಅದು. ಇನ್ನು ಕ್ರೋಮ್ ಗ್ರಿಲ್ ಏನಿದೆ, ಇದು ಕಂಪ್ಲೀಟ್ ಶಾರ್ಕ್ ಥರ ಕಾಣಿಸುತ್ತೆ ನಮಗೆ. ಫ್ರಂಟಲ್ಲೂ ನೋಡಿ ಎಲ್ಲ ಹೊರಗಡೆ ಬಂದಿದೆ, ಸಾಕಾಗಿದೆ. ಸೊ ನೆಕ್ಸ್ಟ್ ಬರೋದೆ SUV ಆಫ್ ಸ್ಕೂಟರ್ಸ್, ರಿವರ್ ಇಂಡಿ. ಆ್ಯಕ್ಚುಲಿ SUV ಆಫ್ ಸ್ಕೂಟರ್ಸ್ ಇದು, ಯಾಕೆಂದರೆ ಲೋಡಿಂಗ್ ಕೆಪಾಸಿಟಿ ಅಷ್ಟೇ ಚೆನ್ನಾಗಿದೆ, ಸ್ಟೋರೇಜ್ ಕೆಪಾಸಿಟಿ ಇರ್ಬೋದು, ಫ್ರಂಟ್ ಡಿಕ್ಕಿ ಟೈಪ್ ಕೊಟ್ಟಿದ್ದಾರೆ, ಮತ್ತು ಸೆಂಟ್ರಲ್ಲೂ ಅಷ್ಟೇ ಆರಾಮಾಗಿ ಇಟ್ಕೊಂಡು ಫುಟ್ ರೆಸ್ಟ್ ಹೊರಗಡೆ ಕೊಟ್ಟಿದ್ದಾರೆ ನೋಡಿ. ಸೊ ಕಾಲನ್ನು ಹೊರಗಡೆ ಇಟ್ಕೊಂಡು ಆರಾಮಾಗಿ ಸೆಂಟ್ರಲ್ಲಿ ತುಂಬ್ಕೊಂಡು ಹೋಗ್ಬೋದು ಲಗೇಜ್ನ, ಆ ಥರ ಕೊಟ್ಟಿದ್ದಾರೆ. ಬ್ರೇಕಿಂಗು ಅಷ್ಟೇ ಬ್ರ್ಯಾಂಡಿಂಗ್ ಮಾಡಿದ್ದಾರೆ ನೋಡಿ, ಸ್ಟಿಕ್ಕರಿಂಗು CBS ಅಂತ ಬಂದಿದೆ, ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಇದೆ. ಹೆಡ್ಲೈಟ್ ಕೂಡ ಅಷ್ಟೇ ಸ್ಟ್ಯಾಂಡ್ ಔಟ್ ಆಗುತ್ತೆ, ನಾರ್ಮಲ್ ಟ್ರಾಫಿಕಲ್ಲಿ ಸ್ಟ್ಯಾಂಡ್ ಔಟ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ವಿನ್ ಫಾಸ್ಟ್ ಅನ್ನೋ ಕಂಪ್ನಿಯವರು ಸ್ಟಾಲ್ ಹಾಕಿದ್ದಾರೆ. ಇಲ್ಲಿ VF6 ಇದೆ, VF7 ಇದೆ. ಎರಡು ಕೂಡ EV ವೆಹಿಕಲ್, ಗ್ರೀನ್ ಬೋರ್ಡ್ EV ವೆಹಿಕಲ್, ವಿತ್ ADAS ಇದೆ ಎರಡು ಕೂಡ. ಅದು SUV ಥರ ಕಾಣಿಸ್ತಾ ಇದೆ. ಇದು ಬಂದು ಇದೂ SUVನೇ, ಈ ZS EV ಇದೆಯಲ್ಲ ಆ ಒಂದು ಸೆಗ್ಮೆಂಟಲ್ಲಿ ಬರ್ಬೋದು ಅಂತ ಅನ್ಕೋತೀನಿ. ಇದು VF7 ತುಂಬಾ ದೊಡ್ಡದಾಗಿ ಕಾಣಿಸ್ತಾ ಇದೆ. ಇದು ಏನು ವೀಲ್ ಸೈಜ್ ನೋಡಿ, ಇದು 245/50 or 19 ಇಂಚಸ್ ವೀಲ್ಸ್ ಇದು. ಇನ್ನಿವೆಲ್ಲ ಫ್ಲಶ್ ಟೈಪ್ ಡೋರ್ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ. ನಂತರ ನಮಗೆ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಹೊಂದಿರುವಂತಹ ನಿಸ್ಸಾನಿನ ಮ್ಯಾಗ್ನೈಟ್ ಇದೆ. ಸೊ ನಿಸ್ಸಾನ್ ಮ್ಯಾಗ್ನೈಟ್ ಆ್ಯಕ್ಚುಲಿ 3 ಸಿಲಿಂಡರ್ ನ್ಯಾಚುರಲ್ ಆಸ್ಪಿರೇಟೆಡ್ 72 BHP ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುವಂಥ ನ್ಯಾಚುರಲ್ ಆಸ್ಪಿರೇಟೆಡ್ ಇಂಜಿನ್ ಇದೆ. ಅದು ಬಿಟ್ಟರೆ 3 ಸಿಲಿಂಡರ್ ಟರ್ಬೋ ಇಂಜಿನ್ ಕೂಡ ಸಿಗುತ್ತೆ. 4 ಮೀಟರ್ SUV, ಕೈಗಾರಿನ ಕಸಿನ್ ಅಂತಲೇ ಹೇಳ್ಬೋದು ಈ ಗಾಡಿನ. ಇದ್ರ ರೈವಲ್ಸ್ ಬಂದು ಸಾನೆಟ್, ವೆನ್ಯೂ, ಮಾರ್ಸುಸ್ಕಿ ಫ್ರಾಂಕ್ಸ್, ಆಮೇಲೆ ಮಹೀಂದ್ರ 3XO. ಸೊ ಆ ಗಾಡಿಗಳು ಈ ಒಂದು ಕಾಂಪಿಟೇಟರಿಗೆ ಬರುತ್ತೆ. ಆ್ಯಕ್ಚುಲಿ ಟಾಪ್ ಎಂಡಲ್ಲಿ ನಮಗೆ 360 ಡಿಗ್ರಿ ಕ್ಯಾಮ್ರಾ ಅವಾಗಲೇ ಕೊಡ್ತಿದ್ರು, ಫಸ್ಟ್ ಗಾಡಿ ರಿಲೀಸ್ ಆದಾಗಲೇ ಬರ್ತಿತ್ತು. ಇಲ್ಲಿ ನಿಂತಿರೋದು ಟರ್ಬೋ ಇಂಜಿನ್, 3 ಸಿಲಿಂಡರ್ ಟರ್ಬೋ ಇಂಜಿನ್, 100 BHP ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ ಇದು. ಸೊ ನೆಕ್ಸ್ಟ್ ಬಂದು ನಮ್ಮ ಟ್ರಯಂಪ್ ಸ್ಟಾಲ್ನ ನೋಡ್ತಾ ಇದೀವಿ. ಇಲ್ಲಿ ಡೇಟೋನಾ 660 ಇದೆ, ಟ್ರಯಂಪ್ ಸ್ಕ್ರಾಮ್ಲರ್ XC ಇದೆ, ನೆಕ್ಸ್ಟ್ ಸ್ಪೀಡ್ 400 ಇದೆ, ಆಮೇಲೆ ಥ್ರಕ್ಸ್ಟನ್ 400 ಇದೆ. ಸೊ ಇದರದೆಲ್ಲ ಡೆಡಿಕೇಟೆಡ್ ರಿವ್ಯೂ ವೀಡಿಯೋಸ್ ನೋಡಬೇಕು ಅಂದರೆ ಮೇಲ್ಗಡೆ ಕಾಣಿಸ್ತಾರೆ ಐ ಬಟನ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಡೆಡಿಕೇಟೆಡ್ ರಿವ್ಯೂ ವೀಡಿಯೋಸ್ ಸಿಗುತ್ತೆ. ಆಲ್ರೆಡಿ ನನ್ನ ಚಾನಲಲ್ಲಿ ಇದೆ, ನೀವು ನೋಡ್ಬೋದು. ಥ್ರಕ್ಸ್ಟನ್ದು ನೆಕ್ಸ್ಟ್ ಮಾಡ್ತೀನಿ. ಸೊ ಇವೆಲ್ಲ 400cc ಸೆಗ್ಮೆಂಟು, 4 ಗಾಡಿ, ಅದು 660, ಇದು 900cc. ಸೊ ಇನ್ನೂ ತುಂಬ ಗಾಡಿಗಳಿದ್ದಾವೆ ಇದರಲ್ಲಿ. ಟ್ರಯಂಪಲ್ಲಿ ರಾಕೆಟ್ ಅಂತ ಇದೆ, ಸುಮಾರು ಗಾಡಿಗಳಿದ್ದಾವೆ. ಸೊ ನೆಕ್ಸ್ಟು ಎಷ್ಟೇ ಹೊಸ ಕಾರ್ಗಳು ಬಂದ್ರೂ ವಿಂಟೇಜ್ ಕಾರ್ಗಳಿಗೆ ಅದರದೇ ಅಂತ ಬೆಲೆ ಇರುತ್ತೆ. ಸೊ ವಿಂಟೇಜ್ ಕಾರ್ಗಳನ್ನ ನೋಡ್ಬೋದು. ಮೈಸೂರಲ್ಲಿರೋ ಪಯಣ ಕಾರ್ ಮ್ಯೂಸಿಯಂ ಏನಿದೆ ಅಲ್ಲಿಂದ ಡೈರೆಕ್ಟಾಗಿ ತೊಗೊಂಬಂದಿದ್ದಾರೆ. ಸೊ ವಿಂಟೇಜ್ ಕಾರ್ಗಳು ಇವಾಗ ಪ್ರತಿಯೊಂದೂ ನೀವು ಪಯಣ ವಿಸಿಟ್ ಮಾಡಿಲ್ಲ ಅಂದರೆ ಬೆಂಗಳೂರು ಮೈಸೂರು ರೋಡಲ್ಲಿ ಮೈಸೂರು ಹೋಗ್ಬೇಕಾದ್ರೆ ನಿಮಗೆ ಲೆಫ್ಟ್ ಸೈಡ್ ಶ್ರೀರಂಗಪಟ್ಟಣ ಕ್ರಾಸ್ ಆಗುತ್ತಲ್ಲ, ಸೊ ಆ ಜಾಗದಲ್ಲಿ ನಿಮಗೆ ಸಿಗುತ್ತೆ.
ಇಲ್ಲಿ ನೋಡ್ಬೋದು 1936 ಓಪೆಲ್ ಕ್ಯಾಡೆಟ್, ಬ್ಲೂ ಕಲರ್ ಗಾಡಿ. 1946 ಫೋರ್ಡ್ ಪ್ರೀಫೆಕ್ಟ್ ಅಂತ ಕಾರು. ನೆಕ್ಸ್ಟ್ ಬಂದು ಮಾರಿಸ್ 8 ಸೀರೀಸ್ ಈ ಗಾಡಿ ಬ್ಲೂ ಕಲರ್ದು. ಇದು ಬ್ಯೂಕ್ ಸೀರೀಸ್ 50 ಸೂಪರ್ 8 ಅಂತ. ನೆಕ್ಸ್ಟ್ ಹುಡ್ಸನ್ ಕ್ಯಾಮಡೋರ್ 1947 ಮಾಡಲ್. ಏನು ಲೆಂತ್ ಇದೆ ನೋಡಿ, ಅವಾಗಿನ ಕಾಲದ ಗಾಡಿಗಳಂತೂ ಸೂಪರ್ ಲೆಂತ್ ಇರ್ತಾ ಇತ್ತು. ಫ್ರೇಸರ್ ಸೆಡ್ 47 CS ಮ್ಯಾನ್ ಹ್ಯಾಟನ್ ಅಂತ ವೆಹಿಕಲ್ ಇದು L273. ನೆಕ್ಸ್ಟ್ ಬಂದು ಸಿಟ್ರಾಯಿನ್ ಟ್ರಾಕ್ಷನ್ ಅವಾಂಟ್ 11 CV ವೆಹಿಕಲ್ ಇದೆ ಇಲ್ಲಿ 1947 ಮಾಡಲ್. ಅದಾದ ನಂತರ 1955 ಗಾಡಿ ಸ್ಟ್ಯೂಡ್ ಬೇಕರ್ ಚಾಂಪಿಯನ್ ರೀಗಲ್ ಕಾನೆಸ್ಟೋಗೋ ಸ್ಟೇಷನ್ ವ್ಯಾಗನ್ ಅಂತ ಇದೆ. ಇನ್ನು ಈ ಕಡೆ ಸ್ವಲ್ಪ ಕಸ್ಟಮೈಸ್ಡ್ ಕಾರ್ಗಳಿದಾವೆ ಇಲ್ಲಿ. ಹೋಂಡಾ ಗಾಡಿ ಇದೆ, ಹ್ಯೂಂಡೈ ಇದೆ, ಟಾಟಾ ಅಲ್ಟ್ರೋಸ್ನು ಕಸ್ಟಮೈಸ್ ಮಾಡಿದ್ದಾರೆ. ಇದು ಹೋಂಡಾ ಆ್ಯಕ್ಚುಲಿ ಸಿವಿಕ್ ಅನ್ಸುತ್ತೆ, ಸಿವಿಕ್ ಅಕಾರ್ಡ್ ಇರ್ಬೋದು. ಇದು ಅಷ್ಟೇ ಹೋಂಡಾ, ಅದು ಬಲೆನೋ ಇರ್ಬೋದು. ಸೊ ಎಲ್ಲ ಕಸ್ಟಮೈಸ್ಡ್ ಗಾಡಿಗಳಿವೆಲ್ಲ. ಸೊ ಈ ಒಂದು ವಿಡಿಯೋ ಆಗಿತ್ತು ಬ್ಯಾಂಗ್ಳೂರ್ನಲ್ಲಿ ನಡೆದಂತಹ ದಿ ಆಟೋ ಶೋ 2025 4th ಎಡಿಷನ್. ಸೊ ನನಗಂತೂ ಖುಷಿ ಆಯಿತು, ಎಲ್ಲ ಬ್ರ್ಯಾಂಡ್ಸು ಒಂದೇ ಕಡೆ ನೋಡಿ. ಇನ್ನು ಕೆಲವೊಂದು ಮಾಡೆಲ್ಸ್ ಮಿಸ್ ಆಗಿತ್ತು. ಸೊ ನೆಕ್ಸ್ಟ್ ಟೈಮ್ ಬರುತ್ತೆ ಅಂತ ಅನ್ಕೋತೀನಿ. ಸೊ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಒತ್ತಿ. ಇದೇ ರೀತಿಯಾದಂಥ ವಿಡಿಯೋಸ್ ನಿಮಗೆ ಬೇಗ ತಲುಪುತ್ತೆ.